ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತರುಣ್ ಕನ್ನಡಿಗ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಈಗ ನಾವೇನಪ್ಪ ಅಂದರೆ ಗೆಟ್ ಟುಗೆದರ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಯಾರೂ ಬರಲಿಲ್ಲ. 10-15 ಜನ ಬಂದಿದ್ವು ಅಷ್ಟೇ. ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಲಾಲ್ಬಾಗ್ ಎಂಟ್ರಿ ಕೊಟ್ಟು ಫ್ಲವರ್ ಶೋ ಎಲ್ಲ ನೋಡ್ತಿದ್ವಿ. ಬೇರೆಯವರು ಬರಲಿಕ್ಕೆ ಆಗಲಿಲ್ಲ. ಕೆಲವು ಸಂದರ್ಭಗಳಿಂದ ಅವ್ರಿಗೆ ಬರೋಕ್ಕೆ ಆಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಆದರೂ ಅಟೆಂಡ್ ಮಾಡಲಿ, ಈ ಥರ ಮೀಟಪ್ ಯಾವಾಗಾದರೂ ಮಾಡಿದಾಗ ಅಟೆಂಡ್ ಮಾಡಲಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಈ ವಿಡಿಯೋ ನೋಡ್ಬಿಟ್ಟು ಬರ್ರಿ ಅಂತ ಕೇಳ್ತಿದ್ದೀನಿ ನಮ್ಮ ಸ್ನೇಹಿತರಿಗೆ. ಹಂಗೆ ಹೀಗೆ ಸ್ವಲ್ಪ ಸುತ್ತಾಡ್ಕೊಂಡಿದ್ವಿ. ಆದರೆ ನಮ್ಮ ಭಾಸ್ಕರ್ ಅವ್ರಿಗೆ ಏನೋ ಮನಸ್ಸಿನಲ್ಲಿ ಬೇಜಾರು. ಮುಖ ನೋಡಿ ಯಾವ ಥರ ಇದೆಯೋ ಹಂಗೆ ಎಲ್ಲರೂ ತಿಂಡಿ ತಿನಿಸುಗಳೆಲ್ಲ ತಿನ್ಕೊಂಡಿದ್ರು. ಅಷ್ಟರಲ್ಲಿಯೇ ಈ ಹುಡುಗರು ಇದಾರಲ್ಲ, ಒಳ್ಳೆ ಐಸ್ ಕ್ಯಾಂಡಿ ಚಿಪ್ದಂಗೆ ಐಸ್ ಕ್ರೀಮ್ಗಳೆಲ್ಲ ಚಿಪ್ಕೊಂಡು ತಿಂತಿದ್ರು. ನೋಡಿ ಯಾವ ಥರ ತಿಂತಾಯಿದ್ರು. ಇಷ್ಟು ದೊಡ್ಡವರಾಗಿದ್ರು ನಾಚಿಕೆ ಇಲ್ದಿರ ಒಳ್ಳೆ ಚಿಕ್ಕ ಮಕ್ಕಳ ಥರ ಚಿಪ್ಕೊಂತಿದ್ದು ನೋಡಿ ಸ್ನೇಹಿತರೆ. ಅಷ್ಟರಲ್ಲಿಯೇ ನಮ್ಮ ಹುಡುಗರು ಗೋನ್ಪಲ್ಲಿ ಡಾನ್ಗಳಾದ ಒಂದು 3 ಜನ, ಕಿಶೋರ ಹರೀಶ ಅಂತ ಇವರು ಬಂದರು ನೋಡಬೇಕಾದ್ರೆ. ಸ್ನೇಹಿತರೆ, ಅಂತ ಇಂಥ ಹುಡುಗರೆಲ್ಲ ಬಂದವ್ರೆ. ಎಲ್ಲ ಒಂದು ತುಂಬ ಜನ ಅನ್ಕೊಂಡಿದ್ವಿ, ಆದರೆ ಒಂದು 10-15 ಜನ ಬಂದವ್ರೆ. ಸದ್ಯಕ್ಕೆ ಇರಲಿ ಅಂತ ಇಷ್ಟಕ್ಕೆ ಸಾಕು ಮಾಡಿದ್ದೀವಿ. ಇವರೆಲ್ಲ ಹುಡುಗರೆಲ್ಲ ಬಂದವ್ರೆ. ಅದರಲ್ಲಿ ಸ್ವಲ್ಪ ಮಳೆ ಬೇರೆ ಬರ್ತೈತೆ. ನಮ್ಮ ಭಾಸ್ಕರ್ ಅವ್ರು ನೋಡಿ ಯಾವ ಥರ ಸ್ಮೈಲ್ ಮಾಡ್ತಾರೆ. ಅವ್ರ ಸ್ಮೈಲಿಗೆ ತುಂಬ ಫ್ಯಾನ್ಸ್ ಇದ್ದಾರೆ, ನೀವು ನೋಡ್ಬೋದು. ಇವರು ನಮ್ಮ ತೇಜಸ್ ಅಂತ. ಇವರು ನಮ್ಮ ಆರ್ಮಿ ಬ್ರಿಟಿಷ್ ಅಂತ. ಸರ್, ಒಂದು 2-3 ಮಾತು ಹೇಳಿ ಸರ್. ಈ ತರ ಲಾಲ್ಬಾಗ್ ಬಂದಿದ್ದೀರ, ಯಾವ ತರ ಅನಿಸ್ತಿದೆ ಈ ಚಳಿಗೆ ಮಳೆಗೆ? ಏನ್ ಅನುಭವ ಕೇಳಿದ್ರೆ ನನ್ನ ಮಗ ಒಳ್ಳೆ ಟೂತ್ ಪೇಸ್ಟ್ ಯಾಕೆ ಕೊಡೋಂತಾರೆ ಅಲ್ಲಿ ಬಿಟ್ಕೊಂಡೇ ಇದ್ದ. ಇರ್ಲಿ ಬಿಡಿ, ನಮ್ಮ ಹುಡುಗರೆಲ್ಲ ತುಂಬ ಖುಷಿಯಿಂದ ಮಾತುಕತೆ ಸಂತೋಷದಿಂದ ಇದ್ರು. ಸುಮಾರು 6 ವರ್ಷ ಆಗಿತ್ತು ಎಲ್ಲರೂ ಮೀಟಪ್ ಆಗಿ. ಹಂಗೂ ಇಲ್ಲಿ ಮಿಸ್ ಆಗಿರೋರೆಲ್ಲ ನೆಕ್ಸ್ಟ್ ಮೀಟಪ್ಗೆ ಬರ್ರಿ ಅಂತ ನಾನು ಕೇಳ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.